ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಅಯೋಧ್ಯೆಯ ಶ್ರೀರಾಮಚಂದ್ರ ಸಾಕಷ್ಟು ದಿನಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾವಾಗ 22ನೇ ತಾರೀಕು ಜನವರಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಶ್ರೀರಾಮನ ದೇವಾಲಯದಲ್ಲಿ ಅಂತ ಆಯ್ತೋ, ಅಲ್ಲಿಂದ 23ನೇ ತಾರೀಕಿಂದ ಎಲ್ಲಾ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಆರಂಭ ಆಗುತ್ತೆ ಅಂತ ಯಾವಾಗ ಸುದ್ದಿ ಗೊತ್ತಾಯ್ತೋ, ಅವಾಗಿಂದ ಹಿಡಿದು ಇವಾಗಿನವರೆಗೂ ಸಹ ಶ್ರೀರಾಮಚಂದ್ರ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇರೋದು, ಅಯೋಧ್ಯೆ ಸಖತ್ ಸುದ್ದಿಯಲ್ಲಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇಲ್ಲೊಂದು ವಿಲಕ್ಷಣ ಘಟನೆ ಅಯೋಧ್ಯೆಯ ಸಲುವಾಗಿ ನಡೆದಿದೆ ಅಂದ್ರೆ ನೀವು ನಂಬಲೇಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಅಯೋಧ್ಯೆಯ ಶ್ರೀರಾಮಚಂದ್ರನಿಂದ ಒಬ್ಬ ದಂಪತಿ ಅಂದ್ರೆ ಮಧ್ಯಪ್ರದೇಶದ ಒಂದು ದಂಪತಿ ವಿಚ್ಛೇದನಕ್ಕೆ ಕೋರ್ಟ್ನಲ್ಲಿ, ಭೂಪಾಲ್ನ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಏನು ಅಯೋಧ್ಯೆಯ ಶ್ರೀರಾಮನಿಗೂ ಈ ದಂಪತಿಗಳು ಡಿವೋರ್ಸ್ ತೆಗೆದುಕು ಕಾರಣ ಏನು ಅಂತ ನೀವು ಯೋಚನೆ ಮಾಡ್ಬೋದು. ಹೌದು, ಕಾರಣ ಇದೆ. ಈ ಇಬ್ಬರು ದಂಪತಿಗಳು ಅಂತ ನಾನು ಏನ್ ಹೇಳಿದೆ, ಈ ಇಬ್ಬರು ಸಹ ಕಳೆದ 6 ತಿಂಗಳ ಹಿಂದೆ ಮದುವೆ ಆಗಿರ್ತಾರೆ. ಮದುವೆ ಆಗಿ ಹನಿಮೂನ್ಗೆ ಬೇರೆ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಸೊ ಇವ್ರಿಗೆ ಹುಡುಗನ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇರೋ ಕಾರಣಕ್ಕೋಸ್ಕರ ಅವರನ್ನ ಬಿಟ್ಟು ನಾವು ಬೇರೆ ದೇಶಕ್ಕೆ ಹನಿಮೂನ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇಂಡಿಯಾದಲ್ಲೇ ಇರುವ ಯಾವ್ದಾದ್ರು ಸೂಪರ್ ಆಗಿರೋ ಸ್ಥಳಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಪತಿ ಡಿಸೈಡ್ ಮಾಡ್ತಾರೆ. ಈ ರೀತಿ ಪತಿ ಡಿಸೈಡ್ ಮಾಡಾದ್ಮೇಲೆ ಪತ್ನಿ ಕೂಡ ಅದಕ್ಕೆ ಒಪ್ಕೊಂಡು ಆಗಿ ಇನ್ನೇನು ಹನಿಮೂನ್ಗೆ ಸೌತ್ ಇಂಡಿಯಾ ಕಡೆಗೆ ಒಂದು ಟ್ರಿಪ್ ಹೊರಡಬೇಕು. ಅದೇ ಸಮಯದಲ್ಲಿ ಪತಿಯ ತಾಯಿಗೆ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ನೋಡಬೇಕು, ಅಲ್ಲಿಯ ದರ್ಶನಕ್ಕೆ ಹೋಗ್ಬೇಕು ಅಂತ ಅನಿಸ್ಬಿಡುತ್ತೆ. ಇದೇ ಕಾರಣಕ್ಕೆ ಪತಿ ಏನ್ ಮಾಡ್ತಾನೆ, ಏನು ದಕ್ಷಿಣ ಭಾರತಕ್ಕೆ ಒಂದು ಹನಿಮೂನ್ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಆ ಟಿಕೆಟ್ ಬುಕಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಅಯೋಧ್ಯೆಗೆ ಹೊಸ ಟಿಕೆಟ್ನ ಬುಕಿಂಗ್ ಮಾಡ್ತಾನೆ. ನಾಳೆ ಬೆಳಿಗ್ಗೆ ಹೋಗೋದನ್ನ ಪತ್ನಿಗೆ ರಾತ್ರಿ ಹೇಳಿರ್ತಾನೆ, ನಾವು ಹನಿಮೂನ್ ಟ್ರಿಪ್ ಹೋಗ್ತಾ ಇಲ್ಲ, ನಾವು ಅಯೋಧ್ಯೆಗೆ ಹೋಗ್ತಾ ಇರ್ತೀವಿ ಅಂತ. ಸೊ ಪತ್ನಿ ಅವಾಗ ಏನು ಮಾತಾಡಲ್ಲ. ಇಡೀ ಕುಟುಂಬ ಸಮೇತವಾಗಿ ಅಯೋಧ್ಯೆಗೆ ಹೋಗಿ ಶ್ರೀರಾಮಚಂದ್ರನ ದರ್ಶನವನ್ನ ಪಡೆದು ವಾಪಸ್ ಮಧ್ಯಪ್ರದೇಶಕ್ಕೆ ಬಂದ ನಂತರ ಭೂಪಾಲ್ ಕೋರ್ಟ್ನಲ್ಲಿ ನನಗೆ ತನ್ನ ಪತಿಯ ಜೊತೆಗೆ ಇರೋದಕ್ಕೆ ಇಷ್ಟ ಇಲ್ಲ, ಅವರು ಹನಿಮೂನ್ಗೆ ಗೋವಾಗೋ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಕರ್ಕೊಂಡು ಹೋಗಿಲ್ಲ, ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಕಾರಣಕ್ಕಾಗಿ ನನಗೆ ನನ್ನ ಪತಿಯ ಜೊತೆಗೆ ಜೀವನ ನಡೆಸೋದಕ್ಕೆ ಇಷ್ಟ ಇಲ್ಲ ಎನ್ನುವ ಕಾರಣವನ್ನ ನೀಡಿ ಮದುವೆಯಾದ ಕೇವಲ 5 ತಿಂಗಳಿಗೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಘಟನೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿರುವಂಥದ್ದು. ಈ ತರಹನೂ ಇರುತ್ತಾ ಅಂತ ನೀವು ಅನ್ಕೋಬಹುದು. ಹೌದು, ಈ ತರನೂ ಆಗಿದೆ. ಅಯೋಧ್ಯೆಯ ಶ್ರೀರಾಮಚಂದ್ರ, ಅಯೋಧ್ಯೆಯ ಮಂದಿರ, ಸಾಕಷ್ಟು ವಿಚಾರಗಳಿಗೆ ಸುದ್ದಿಯನ್ನ ಆಗ್ತಾ ಇರೋದನ್ನ ನೀವು ಗಮನಿಸಿದ್ರಿ. ಈಗ ಈ ತರ ಕೂಡ ಸುದ್ದಿ ಆಗಿರೋ ವಿಪರ್ಯಾಸ. ಸ್ಪೀಡ್ ಪ್ಲಸ್ ಕರ್ನಾಟಕ.